ಶಾಂಪೂ ಒಳಗೆ ಈ ಒಂದು ವಸ್ತುನ ಮಿಕ್ಸ್ ಮಾಡಿರಿ ಸಾಕು. ನಿಮ್ಮ ಕೈಯು ಕಾಲು ಎಷ್ಟೇ ಕಪ್ಪಾಗಿರಲಿ, ಟ್ಯಾನಿಂಗ್ ಆಗಿರಲಿ, ಫಟಾಫಟ್ ಅಂತ ರಿಮೂವ್ ಆಗುತ್ತೆ. ನಿಮ್ಮ ಡಾರ್ಕ್ ಸ್ಪಾಟ್ಸ್ ಆಗಿರಲಿ, ಏನೇ ಒಂದು ಸಮಸ್ಯೆ ಇರಲಿ, ನೀವು ಪಾರ್ಲರ್ಗೆ ಹೋಗೋ ದುಡ್ಡು ಸಹಿತ ಇಲ್ಲಿ ಉಳಿಸ್ಬೋದು. ಈ ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸೋಂಥ ಒಳ್ಳೆ ಒಂದು ಹೋಮ್ ರೆಮಿಡಿ. ಇವಾಗ ಬೇಸಿಗೆಗಾಲದೊಳಗೆ ನಾವು ಚಪ್ಪಲ್ ಹಾಕ್ಕೊಂಡು ಚಪ್ಪಲ್ ನಿಶಾನೆ ಎಲ್ಲ ಆಗ್ಬಿಟ್ಟಿರ್ತಾವೆ. ಆಮೇಲೆ ಕುತ್ತಿಗೆ ಭಾಗ ಕರ್ರಗಾಗಿರುತ್ತೆ, ಕೈ ಎಲ್ಲ ಕರ್ರಗಾಗಿರ್ತಾವೆ. ನಾವು ಬ್ಲೌಸ್ ಹಾಕ್ಕೊಂಡು ಅಥವಾ ನಾವು ಸ್ಲೀವ್ಲೆಸ್ ಹಾಕ್ಕೊಂಡ್ರೆ ಅಲ್ಲೆಲ್ಲ ಅಸಹ್ಯ ಆಗ್ತಾ ಇರುತ್ತೆ. ಸ್ಲೀವ್ಲೆಸ್ ಹಾಕೊಳ್ಳೋಕ್ಕೂ ಅಸಹ್ಯ ಆಗ್ತಾ ಇರುತ್ತೆ. ಅಷ್ಟೊಂದು ಕಪ್ಪಾಗಿರುತ್ತೆ ನಮ್ಮ ಕೈಯು ಕಾಲು ಕುತ್ತಿಗೆ ಭಾಗ. ಆಮೇಲೆ ಮುಖಕ್ಕೂ ಸಹಿತ ಇದನ್ನು ನೀವು ಯೂಸ್ ಮಾಡಬಹುದು. ಸೂಪರ್ ಆಗಿರುತ್ತೆ. ಇಲ್ಲಿ ನೀವು ಟೈಮ್ ಮತ್ತು ದುಡ್ಡನ್ನು ಸಹಿತ ಉಳಿಸಬಹುದು. ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋಣ ಹೆಂಗೆ ಮಾಡೀನಿ ಅಂತೇಳಿ. ಅದಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದು ಹೋಗಬಾರ್ದು. ಸೊ ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿರಿ. ನಾವು ಇಲ್ಲಿ ಶುಗರ್ ತೊಗೊಂಡೀವಿ ಅಂದರೆ ಸಕ್ಕರೆ ತೊಗೊಂಡೇನ್ರಿ. ಚಹಾ ಮಾಡೋಕ್ಕೆ ಟೀ ಮಾಡೋಕ್ಕೆ ಅಷ್ಟೇ ಶುಗರ್ ಯೂಸ್ ಮಾಡ್ತಾರಂತ ಅಂದ್ಕೊಂಡಿರೇನ? ಇಲ್ಲರಿ, ಇದನ್ನು ಸಹಿತ ನಮ್ಮ ಒಂದು ಸ್ಕಿನ್ನಿಗೆ ಯೂಸ್ ಮಾಡ್ತಾರೆ. ಇದು ಸ್ಕ್ರಬ್ಬಿಂಗ್ದು ಕೆಲಸ ಮಾಡುತ್ತೆ. ನಿಮ್ಮ ಒಂದು ಸ್ಕಿನ್ನಲ್ಲಿ ಎಷ್ಟೋ ವರ್ಷಗಳಿಂದ ಜಮಾ ಆಗಿರುವಂಥ ಡೆಡ್ ಸ್ಕಿನ್ ಇರುತ್ತಲ್ಲ, ಅದನ್ನು ತೆಗೆದು ಹಾಕಿ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋಕೆ ಭಾಳ ಒಂದು ಹೆಲ್ಪ್ ಮಾಡುತ್ತೆ ಈ ಒಂದು ಸಕ್ಕರೆ. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಅಷ್ಟೇ ಗೊತ್ತಿರೋದಿಲ್ಲ ನಿಮಗೆಲ್ಲ. ಇವತ್ತು ಈ ವಿಡಿಯೋ ನೋಡಿದ್ರಂದ್ರೆ ನೀವು ಪಾರ್ಲರಿಗೆ ಕಡೆ ಮೊರೆ ಹಾಕೋದೇ ಇಲ್ಲ, ಪಾರ್ಲರ್ ಕಡೆ ಮುಖ ಹಾಕಿನೂ ನೋಡೋದಿಲ್ಲ ನೀವು. ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಇದು. ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತೆ. ಇಲ್ಲಿ ಒಂದು ಶುಗರ್ ಅಂದರೆ ಸಕ್ಕರೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಶಾಂಪು ತೊಗೊಂಡೇನು ನಾನು. ನಿಮ್ಮ ಹತ್ರ ಯಾವ ಶಾಂಪು ಅದ ಅದನ್ನು ಯೂಸ್ ಮಾಡ್ಕೊಳ್ರಿ. ಕ್ಲಿನಿಕ್ ಪ್ಲಸ್ನ ಯಾಕೆ ತೋರಿಸೇನಪ್ಪ ಅಂತಂತಂದ್ರೆ ಎಲ್ಲ ಒಂದು ಚಿಕ್ಕ ಹಳ್ಳಿ ಒಳಗೆ ಸಹಿತ ಕ್ಲಿನಿಕ್ ಪ್ಲಸ್ ಸಿಗುತ್ತೆ ಅನ್ನೋ ಸಲುವಾಗಿ ಕ್ಲಿನಿಕ್ ಪ್ಲಸ್ಸನ್ನು ತೋರಿಸೀನಿ. ನಾನು ಇಲ್ಲಿ ಬೇರೆ ಶಾಂಪೂನ ಆ್ಯಡ್ ಮಾಡೀನಿ. ನೀವು ಕೂಡ ಬೇರೆ ಶಾಂಪೂನ ಆ್ಯಡ್ ಸಹಿತ ಮಾಡ್ಬೋದು. ಅದೇ ಇದೆ ಅಂತ ಅನ್ನೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ನೀವು ಹೆಂಗೆ ಮಿಕ್ಸ್ ಮಾಡ್ಬೇಕಂತಂದ್ರೆ ಆ ಸಕ್ಕರೆ ಎಲ್ಲ ಸ್ವಲ್ಪ ಚಲೋತ್ನಂಗೆ ಮೆಲ್ಟ್ ಆಗ್ಬೇಕು ನೋಡ್ರಿ, ಕರಗಬೇಕು. ಆ ಥರ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ಇಲ್ಲ ನೀವು ಎಷ್ಟು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ತೀರಿ ಅಷ್ಟು ಒಂದು ಒಳ್ಳೆ ರಿಸಲ್ಟ್ ಕಂಡುಕೊಳ್ತೀರಿ. ಇದನ್ನು ಮಾತ್ರ ನೆನ್ಪಿಟ್ಕೊಳ್ರಿ. ಈ ಬೇಸಿಗೆಗೆ ಹೇಳಿ ಮಾಡಿಸೋಂಥ ಒಂದು ಒಳ್ಳೆ ಹೋಮ್ ರೆಮಿಡಿ ರೀ ಇದು. ಸೂಪರಾಗಿರುತ್ತೆ, ಸಖತ್ತಾಗಿರೋ ರಿಸಲ್ಟ್ ಮಾತ್ರ ಜಸ್ಟ್ ಲೈಕ್ ವಾವ್ ರೀ ನಿಜವಾಗ್ಲೂ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಾಫಿ ಪೌಡರ್ ತೊಗೊಳತ್ತೀನಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ರಿ. ಅದೇ ಇದೆ ಅನ್ನೋ ಅವಶ್ಯಕತೆ ಇಲ್ಲ. ₹2 ಒಂದು ಶಾಶಿ ಸಿಗುತ್ತೆ ರೀ. ಸೊ ಅದನ್ನು ಸಹಿತ ನೀವು ಯೂಸ್ ಮಾಡ್ಕೊಳ್ಬಹುದು. ಮಾಡಿಕೊಂಡು ಇಷ್ಟು ಒಂದು ಶಾಶಿನ ಪೂರ ಹಾಕ್ಕೊಳ್ರಿ. ಯಾಕಂದರೆ ಕೈಯು ಕಾಲು ಹಚ್ಕೊಳಕತ್ತಿದ್ರೆ ಕೈಗೂ ಕಾಲಿಗೆ ಕುತ್ತಿಗೆ ಭಾಗ, ಆಮೇಲೆ ಅಂಡರ್ ಆರ್ಮ್ಸ್, ಆಮೇಲೆ ಎಲ್ಬೋ ಅಂತ ಹೇಳ್ತೀವಿ, ಮೊಣಕೈ ಮೊಣಕಾಲು ಎಲ್ಲೆಲ್ಲಿ ಕಪ್ಪಾಗಿದೆ ನೋಡಿರಿ ಫುಲ್ ಎಲ್ಲ ಕಡೆ ನೀವು ಇದನ್ನು ಅಪ್ಲೈ ಮಾಡಬಹುದು. ಫೇಸ್ಗೆ ಸಹಿತ ಅಪ್ಲೈ ಮಾಡುವಾಗ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಪ್ಯಾಚಿ ಟೆಸ್ಟ್ ಮಾಡ್ಕೊಳ್ರಿ ಮೊದಲು ಫೇಸ್ಗೆ ಅಪ್ಲೈ ಮಾಡೋರಿದ್ರೆ. ಸೊ ಇದನ್ನು ಫೇಸ್ಗೆ ಸಹಿತ ಅಪ್ಲೈ ಮಾಡ್ಬೋದು ಅಂತ ಹೇಳಿದೆ ನಾನು. ಬಟ್ ಫೇಸ್ಗೆ ಅಪ್ಲೈ ಮಾಡೋದಿದ್ರೆ ಮೊದಲು ಪ್ಯಾಚಿ ಟೆಸ್ಟನ್ನು ನೀವು ಮಾಡ್ಕೊಳ್ರಿ, ಆಮೇಲೆ ನೀವು ಫೇಸ್ಗೆ ಇದನ್ನು ಅಪ್ಲೈ ಮಾಡಬಹುದು. ಇಲ್ಲಿ ಕಾಫಿ ಹಾಕ್ಕೊಂಡು ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೊಂಡು, ನಾವು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಾಗ ಇಲ್ಲಿ ಚಲೋತ್ನಂಗೆ ಮಿಕ್ಸ್ ಮಾಡೋದನ್ನು ಕಲೀರಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಕೋಲ್ಗೇಟ್ ತೊಗೊಂಡೀನಿ. ಕೋಲ್ಗೇಟ್ ನಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಮಾಡುವಂಥ ಒಂದು ಪ್ರಾಪರ್ಟೀಸ್ ಅದ ರೀ ಕೋಲ್ಗೇಟ್ ಒಳಗೆ. ಸೊ ಈ ಕೋಲ್ಗೇಟನ್ನು ನೀವು ಎಷ್ಟು ಬೇಕಾ ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ರಿ. ಕೋಲ್ಗೇಟ್ ಕಲರ್ಫುಲ್ ಆಗಿರಬಾರ್ದು, ಬೆಳ್ಳಂದ ಆಗಿರ್ಬೇಕು. ಬಿಳಿ ಕಲರಿಂದನೂ ಪೇಸ್ಟ್ ತೊಗೋರಿ, ಬೇರೆ ಕಲರೇನು ತೊಗೋಬಾಡ್ರಿ. ಇವಾಗ ನೋಡಿರಿ ಕೆಂಪು ಕಲರ್ ಬರುತ್ತೆ, ಬ್ಲೂ ಕಲರ್ ಬರುತ್ತೆ, ಬೇರೆ ಬೇರೆ ಕಲರ್ ಬರ್ತಾ ಇರ್ತಾವೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಇಲ್ಲ ವೈಟ್ ಪೇಸ್ಟನ್ನು ತೊಗೊಳ್ರಿ, ಅಂದರೆ ಬಿಳಿ ಕಲರ್ದ ತೊಗೊಳ್ರಿ. ಕೋಲ್ಗೇಟ್ ತೊಗೊಂಡ್ರಂದ್ರೆ ನೀವು ಬಿಳಿ ಕಲರೇ ಇರುತ್ತೆ. ಸೊ ಅದನ್ನು ಸಹಿತ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ಇಲ್ಲಿ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ ನಮ್ಮ ಸ್ಕಿನ್ನಿಗೆ ಒಳ್ಳೆಯ ಒಂದು ಬೆನಿಫಿಟ್ಸ್ ಅದ ರೀ. ಒಳ್ಳೆಯ ಒಂದು ವೈಟ್ನಿಂಗ್ ಮಾಡುವಂಥ ಪ್ರಾಪರ್ಟೀಸ್ ಅದ, ಗ್ಲೋಯಿಂಗ್ ಮಾಡುತ್ತಾ ನಮ್ಮ ಸ್ಕಿನ್ನನ್ನು ಫಸ್ಟ್ ಯೂಸ್ ಒಳಗೆ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಮಾತನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ನಾನು ಲಿಂಬೆ ರಸನ ಆ್ಯಡ್ ಮಾಡ್ಲಿಕ್ಕತ್ತೀನಿ. ಲಿಂಬೆ ರಸದೊಳಗೆ ಸಿ ವೈಟಾಮಿನ್ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಭಾಳ ಜಲ್ದಿನ ಮಾಡುತ್ತೆ. ಅಂದರೆ ನಮ್ಮ ಸ್ಕಿನ್ನ ಕಪ್ಪಿದ್ರೆ ಟ್ಯಾನಿಂಗ್ ಆಗಿದ್ರೆ ಅದನ್ನು ಜಲ್ದಿನ ಪೇಡ್ ಮಾಡುತ್ತೆ, ಅಂದರೆ ರಿಮೂವ್ ಮಾಡುತ್ತೆ. ಆಮೇಲೆ ನಿಮಗೆಲ್ಲಾದರೂ ಗುಳ್ಳೆಗಳಾಗಿದ್ದರೆ ಅದನ್ನು ಸಹಿತ ಜಲ್ದಿನ ರಿಮೂವ್ ಮಾಡಿ ಅಲ್ಲಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಸ್ಕಿನ್ ಕೊಡುವಂಥ ಕೆಲಸ ಮಾಡುತ್ತೆ ಈ ಲಿಂಬೆಹಣ್ಣು. ಆಮೇಲೆ ಲಿಂಬೆಹಣ್ಣು ರಸ ಹಿಂಡ್ಕೊಂಡ ಮೇಲೆ ಇದ್ರದ್ದು ಒಂದು ಸಿಪ್ಪೆನ ಒಗಿಲಿಕ್ಕೆ ಹೋಗಬೇಡ್ರಿ. ಸೊ ಇಲ್ಲಿ ನಾನು ಇನ್ನೊಂದು ಸರಿ ಹೇಳತ್ತೀನಿ ಕೇಳ್ರಿ. ನೀವು ಫೇಸ್ಗೆ ಹಚ್ಕೊಳ್ಳೋದಾದ್ರೆ ಲಿಂಬೆಹಣ್ಣನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡ್ರಿ. ಒಬ್ಬೊಬ್ಬರಿಗೆ ಲಿಂಬೆಹಣ್ಣು ಆಗಿ ಬರುತ್ತೆ, ಒಬ್ಬೊಬ್ಬರಿಗೆ ಆಗಿ ಬರೋದಿಲ್ಲ. ಇಲ್ಲ ನಾವು ಲಿಂಬೆಹಣ್ಣು ಯೂಸ್ ಮಾಡ್ತೇವೆ ಅನ್ನೋರಿದ್ರೆ ನೀವು ಅದನ್ನು ಮೊದಲು ಪ್ಯಾಚಿ ಟೆಸ್ಟ್ ಮಾಡ್ಕೊಳ್ರಿ. ಆಮೇಲೆ ಅಂದರೆ ಕುತ್ತಿಗೆ ಭಾಗ ಅಥವಾ ಕೈಗೆ ಎಲ್ಲಾದರೂ ಹಚ್ಕೊಂಡು ನೋಡಿರಿ. ಏನು ನಿಮಗೆ ಅನಿಸ್ಲಿಲ್ಲ ಅಂದರೆ ಆಮೇಲೆ ನೀವು ಫೇಸ್ಗೆ ಸಹಿತ ಇದನ್ನು ಅಪ್ಲೈ ಮಾಡಬಹುದು. ಬಟ್ ಎಲ್ಲರಿಗೂ ಇದು ಹೊಂದಾಣಿಕೆ ಆಗಂಗಿಲ್ಲ ರೀ, ಅಂದರೆ ಎಲ್ರಿಗೂ ಇದು ಆಗಿ ಬರೋದಿಲ್ಲ ಲಿಂಬೆಹಣ್ಣಿನ ರಸ ಮೊದಲೇ ಹೇಳತ್ತೀನಿ. ಸೊ ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಇದನ್ನು ನಾವು ಕೈಗೆ ಹಚ್ಕೊಳ್ಳೋಣ್ರಿ. ನನ್ನ ಕೈ ನೋಡ್ರಿ ಎಷ್ಟು ಟ್ಯಾನಿಂಗ್ ಆಗ್ಯಾವ, ಯಾಕಂದರೆ ಬಿಸಿಲು ಭಾಳ ಐತಿ. ಸೊ ಎರಡೂ ಕೈಗೂ ಸಹಿತ ನಾ ಇಲ್ಲಿ ಹಚ್ಕೊಂಡು ತೋರ್ಸಾಕತ್ತೀನಿ. ನೀವು ಇದನ್ನು ಕುತ್ತಿಗೆ ಭಾಗಕ್ಕೆ, ಆಮೇಲೆ ಎಲ್ಬೋ ಅಂತ ಹೇಳಿದೆ, ಮೊಣಕೈ ಮೊಣಕಾಲು
ಕುತ್ತಿಗೆ ಭಾಗ ಇವಾಗ ಚಂದ ಬ್ಲೌಸ್ ಹೊಲಿಸಿರ್ತೀವಿ ರೀ. ನಮ್ಮ ಸ್ಕಿನ್ ಎಲ್ಲ ಟ್ಯಾನ್ ಆಗಿರೋದ್ರಿಂದ ಹಾಕ್ಕೊಳ್ಳೋಕೆ ಆಗ್ತಾನೇ ಇರೋದಿಲ್ಲ. ಸೊ ಇದನ್ನು ಯೂಸ್ ಮಾಡಿರಿ. ಅಲ್ಲಿ ಜಲ್ದಿನೇ ನಿಮ್ಮ ಸ್ಕಿನ್ ವೈಟ್ ಆಯ್ತು ಅಂತಂದರೆ ನೀವು ಚಂದ ಬ್ಲೌಸ್, ಸಾರಿ ಬ್ಲೌಸ್, ಆಮೇಲೆ ಸ್ಲೀವ್ಲೆಸ್ ಎಲ್ಲನೂ ಹಾಕ್ಕೊಳ್ಬೋದು. ಯಾಕಂದ್ರೆ ಇವಾಗ ವೆಡ್ಡಿಂಗ್ ಸೀಸನ್ ಅದ. ಈ ಥರ ಎಲ್ಲ ನೀವು ಮನೆಯೊಳಗೆ ಮಾಡ್ಕೊಂಡ್ರಿಂದ 3,000-4,000 ಸಾವಿರ ಉಳಿಸ್ಬೋದು ರೀ ನೀವು. ನಾವಿಲ್ಲಿ ಎಲ್ಲನೂ ಚಲೋತ್ನಂಗೆ ಹಚ್ಕೊಂಡಿದ್ದೆ. ಒಂದು 2-3 ನಿಮಿಷ ಬಿಟ್ಟಾದಮೇಲೆ 2-3 ನಿಮಿಷ ಬಿಟ್ಟಾದಮೇಲೆ ಈ ಒಂದು ನಾವು ಲಿಂಬೆಹಣ್ಣು ಸಿಪ್ಪೆ ಏನು ಇಟ್ಟಿದ್ವಲ್ರಿ ಅದನ್ನು ಉಲ್ಟಾ ಮಾಡ್ಕೊಂಡು ಚಲೋತ್ನಂಗೆ ರಬ್ ಮಾಡ್ಕೊಳ್ರಿ. ನಿಮ್ಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ನೋಡ್ರಿ ಅಲ್ಲೆಲ್ಲ ಚಲೋತ್ನಂಗೆ ಕೈ ಬೆರಳ ಸಂದಿ ಅವನ್ನೆಲ್ಲನೂ ಚಲೋತ್ನಂಗೆ ತಿಕ್ಕೊಳ್ರಿ. ಸೊ ಅದನ್ನ ಕೈ ಬೆರಳು ಸಂದಿ ಬಿಟ್ರಪ್ಪ ಅಂತಂತಂದ್ರೆ ಬರೀ ಮೇಲಷ್ಟೇ ವೈಟ್ ಆಗುತ್ತೆ ರೀ, ಬೆಳ್ಳಗಾಗುತ್ತೆ. ಸಂದಿ ಕಡೆ ಎಲ್ಲ ಹಂಗೆ ಕಪ್ಪಗೆ ಹಂಗೆ ಇರುತ್ತೆ. ಚಲೋತ್ನಂಗೆ ತಿಕ್ಕೊಂಡಾದ್ಮೇಲೆ ಒಂದು 3-4 ನಿಮಿಷ ಬಿಟ್ಟು ನಾರ್ಮಲ್ ವಾಟರಿಂದ ವಾಶ್ ಮಾಡಿರಿ. ನೋಡ್ಬೋದು ಇಲ್ಲಿ ರಿಸಲ್ಟ್ ಯಾವ ರೀತಿ ಅದ ಅಂತೇಳಿ ನಿಮಗೆ ಕಣ್ಣು ಮುಂದೆ ಅದ. ಸೊ ನೋಡ್ತಿರ್ಬೋದು ನೀವು, ಸಖತ್ತಾಗಿದೆ ರಿಸಲ್ಟ್ ಮಾತ್ರ. ಆಮೇಲೆ ಅರ್ಧಂಬರ್ಧ ಮಾಡಿ ಹೋಗಬೇಡ್ರಿ ನೋಡೋದು. ಇಲ್ಲಿ ಸ್ಕಿಪ್ ಮಾಡ್ದಂಗೆ ನೀವು ನೋಡ್ಬೇಕಾ. ನಿಮಗೆ ಇಲ್ಲಿ ಟ್ರಿಕ್ಸ್ ಸಹಿತ ಇರ್ತಾವೆ, ಟಿಪ್ಸು ಸಹಿತ ಇರ್ತಾವೆ. ಆಮೇಲೆ ಇದು ಆದಮೇಲೆ ಏನು ನೆಕ್ಸ್ಟ್ ಸ್ಟೆಪ್ ಅನ್ನೋದು ಸಹಿತ ನೀವು ನೋಡ್ಬೇಕಲ್ರಿ. ಆವಾಗಲೇ ನಿಮಗೆ ಫುಲ್ ರಿಸಲ್ಟ್ ಇಲ್ಲಿ ಸಿಗೋದು. ಸೊ ಜಸ್ಟ್ ನೀವು ಕೈ ತೊಳ್ಕೊಂಡು ಮುಗಿತಪ್ಪ ವಿಡಿಯೋ ಅಂತ ಅಂದ್ಬಿಟ್ರಿ, ಮುಗಿದು ಹೋಯ್ತು. ಇಲ್ಲಿ ಸೆಕೆಂಡ್ ಸ್ಟೆಪ್ಪನ್ನು ನೀವು ನೋಡಲೇಬೇಕು. ಅಂದರೆ ನಿಮಗೆ ಒಳ್ಳೆ ರಿಸಲ್ಟ್, ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ, ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ. ಸೊ ನಾ ಇಲ್ಲಿ ಚಲೋತ್ನಂಗೆಲ್ಲನೂ ವಾಶ್ ಮಾಡ್ಕೊಂಡು ತಣ್ಣೀರೊಳಗೆ ವಾಶ್ ಮಾಡ್ಕೊಳ್ರಿ. ವಾವ್, ನೋಡ್ತಿರ್ಬೋದು ಇಲ್ಲಿ ಕೈ ಎಷ್ಟು ಚೆಂದಾಗಿ ಬೆಳ್ಳಗಂತೇಳಿ ನೋಡ್ತಿರ್ಬೋದು. ಸೊ ಇದನ್ನು ಚಲೋತ್ನಂಗೆ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಬಟ್ಟೆ ತೊಗೊಂಡು ಚಲೋತ್ನಂಗೆ ಒರೆಸ್ಕೊಳ್ರಿ, ಡ್ರೈ ಮಾಡ್ಕೊಳ್ರಿ. ಡ್ರೈ ಮಾಡ್ಕೊಂಡು ಆದಮೇಲೆ ನಾನು ಇಲ್ಲಿ ಮಾಯ್ಶ್ಚರೈಸರ್ ಐತಿ ನನ್ನ ಹತ್ರ, ನಾನು ಅದನ್ನು ಯೂಸ್ ಮಾಡತ್ತೀನಿ. ನನ್ನ ಹತ್ರ ಮಾಯ್ಶ್ಚರೈಸರ್ ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಇಲ್ಲಪ್ಪ ಅನ್ನೋರಿದ್ರೆ ಇಲ್ಲಿ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ಬೋದು, ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಬೋದು. ಒಟ್ಟಿನಲ್ಲಿ ಮಾಯ್ಶ್ಚರ್ ಆಗಿ ಇದನ್ನು ಚಲೋತ್ನಂಗೆ ಹಚ್ಕೊಳ್ರಿ. ಇದನ್ನು ರಾತ್ರಿ ಟೈಮ್ ಒಳಗೆ ಮಾಡಿಬಿಟ್ರೆ ಸಾಕು. ಜಾಸ್ತಿ ಟ್ಯಾನಿಂಗ್ ಆದವರು ವಾರದಲ್ಲಿ 1-2 ಸರಿ ಯೂಸ್ ಮಾಡ್ಕೊಳ್ರಿ. ಇಲ್ಲಪ್ಪ ನಾರ್ಮಲ್ ಅದ ಅನ್ನೋರಿದ್ರೆ ವಾರದಲ್ಲಿ 1 ಸರಿ ಯೂಸ್ ಮಾಡಿರಿ. ಸೂಪರ್ ಆಗಿರುವಂಥ ರಿಸಲ್ಟ್ ಇರುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.